ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದ 5 ಮತ್ತು 6ನೇ ವಚನ ನಾವು ಓದಿಕೊಳ್ಳುವಾಗ, ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಮೂಡಣ ದೇಶದ ಜೋಯಿಸರು ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಆತನ ಅಭ್ಯಾಸ ಮಾಡಿದವರಾಗಿ, ಆತನನ್ನು ಸೂಚಿಸುವಂತಹ ನಕ್ಷತ್ರವನ್ನು ಹುಡುಕಿಕೊಂಡು ಅದನ್ನು ಹಿಂಬಾಲಿಸುತ್ತಾ ಅವರು ಯೆರೂಸಲೇಮಿಗೆ ಬಂದರು. ಯೆರೂಸಲೇಮಿಗೆ ಬಂದು ಅಲ್ಲಿ ಇರುವಂಥ ಜನರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನ ಜನದ ಕುರಿತಾಗಿ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ ಜನರಲ್ಲಿಯೂ ಕೇಳತೊಡಗಿದರು. ಈ ರೀತಿಯಾಗಿ ಕೇಳುವಾಗ ಹೆರೋದನಿಗೂ ಮತ್ತು ಅಲ್ಲಿರುವಂಥ ಎಲ್ಲ ಜನರು ಕಳವಳಪಟ್ಟರು. ಆಗ ಹೆರೋದನು ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡ ಕರೆಸಿ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ ಅಂದರು. ಯಾಕೆಂದರೆ ಯೂದಾಯ ಸೀಮೆಯ ಬೆತ್ಲೆಹೇಮೇ, ಯಹೂದ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನಿಂದ ಹೊರಡುವನು ಎಂಬುದಾಗಿ ಮೀಕ ಪ್ರವಾದನೆಯು ಸರಿಸುಮಾರು 700 ವರ್ಷಗಳ ಮುಂಚಿತವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಪ್ರವಾದನೆ ಹೇಳಲ್ಪಟ್ಟಂತಹ ಮಾತು. ಈ ಪ್ರವಾದನೆಯು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯ ಸದೃಶನಾಗಿ ಜನಿಸುವ ಮೂಲಕವಾಗಿ, ಅಷ್ಟೂ ಅಲ್ಲದೆ ಅನೇಕ ಪ್ರವಾದನೆಗಳು ಆತನ ಜನದ ಮೂಲಕವಾಗಿ ನೆರವೇರಲ್ಪಟ್ಟಿವೆ. ದೇವರು ಈ ಪ್ರವಾದನೆಗಳನ್ನು ನೆರವೇರಿಸಿ ಆತನು ಸಾಬೀತುಪಡಿಸುವುದೇನೆಂದರೆ, ಮನುಷ್ಯ ದೃಷ್ಟನಾಗಿ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ದೇವರ ಸ್ವಭಾವ, ದೇವರ ಪ್ರತೀಕೆಯಾಗಿರುವಂಥ ದೇವರು ಪ್ರತ್ಯಕ್ಷನಾದನು. ಯಾಕೆಂದರೆ ಮನುಷ್ಯರ ಪಾಪದ ನಿವಾರಕವಾಗಿ ಶಿಲುಬೆ ಕಂಬದ ಮೇಲೆ ಪರಿಹಾರಾರ್ಥಕವಾಗಿ ಸಮರ್ಪಣೆಯಾಗುವುದಕ್ಕೋಸ್ಕರ ನೀವು ಆತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆ, ನಿತ್ಯ ಜೀವ ಹೊಂದಬೇಕಾಗಿ ನಾವು ನಿಮಗೋಸ್ಕರವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ.